ಬ್ಯಾಂಕಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಸಿಸ್ಟಮ್ನ ಮಾಡಿದ್ದಾರೆ. ಲಾಕನ್ನು ಅದು ಹೊಸ ಟೆಕ್ನಾಲಜಿ ಬಟ್ ಸೇಫರ್ ಎಂಡ್ ಮಾಡಿದ್ದಾರೆ. ಜಾಗ ಮಿಕ್ಕುತ್ತೆ ಅಂತ ಈ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡೋಣ ಆ ಕಡೆ. ಒಳಗಡೆ ಹೊರಟೋಗೋಣ ಕೇಳ್ತಾ ಇದ್ರಿ. ರೈಟ್ ಕ್ಲಿಕ್ ಸ್ಕ್ಯಾನರ್ ಪೇಜ್ ಸರ್ ನೆಕ್ಸ್ಟ್ ಜಸ್ಟ್ ಕಂಟಿನ್ಯೂ ಎಂಟರ್ ಎಲ್ಲ ಇಲ್ಲೇ ಇದೆ. ಯಾರ್ಯಾರು ಆಪರೇಟರ್ಸ್? ಪ್ರವೀಣ್ ಅಂತ ಎಲ್ಲಿಂದ ಬಂದಿದ್ದೀರಾ? ಬೇತ್ಮಂಗಲ. ಏನು ನೀವು ಎಜುಕೇಷನ್ ಕ್ವಾಲಿಫಿಕೇಶನ್? ಬಿ.ಕಾಮ್ ಮಾಡಿದ್ದೀರಾ. ನೀವು ನರೇಂದ್ರ ಬಂಗಾರಪೇಟೆ ಅಂತ ನಿಮ್ಮದು ಬಿ.ಕಾಮ್ ಆಗಿದೆ. ದಯಾನಂದ್ ಸಿಸ್ಟರ್ ಮಣಿಕಂಠ ಪಾರಂಗಳ್ಳಿ. ತಿಲಕ್ ಮೇಡಮ್ ಪಾರಂಗಳ್ಳಿ. ಇಬ್ಬರು ನೀವು ಬಿ.ಕಾಮ್ ಮಾಡಿದ್ದೀರಾ. ಅದು ತೋರಿಸಿ, ಅದು ಹೆಂಗೆ ಡಿಸ್ಪ್ಲೇ ಆಗುತ್ತೆ ಮೇಡಮ್? ಸ್ಕ್ಯಾನ್ ಮಾಡಿರೋ ತೋರಿಸಿ ಪ್ರವೀಣ್. ಸ್ಕ್ಯಾನ್ ಮಾಡಿರೋದು ಫೋಲ್ಡರ್ ತೋರಿಸಿ. ಬೆಡದಂಪಲ್ಲಿ ಹಾಕಿ ನೋಡೋಣ. ಪಬ್ಲಿಕ್ ಡೊಮೈನ್ ಅಂತ ಇರುತ್ತಲ್ಲ, ಅದ್ರಲ್ಲಿ ಇವೆಲ್ಲ ಸಿಗುತ್ತೆ. ಎಲ್ಲ ಇವೆಲ್ಲ ಸಿಗುತ್ತೆ. ನೋಡಿ ಹರಿದು ದಾಖಲೆಗಳನ್ನ ಇವರು ಡಿಜಿಟಲೈಸೇಷನ್ ಮಾಡ್ತಾರೆ. ಗಿಡ ಮಣ್ಣಲ್ಲಿ ಮನೆ ಒಳಗೆ ಮಾಡಕ್ಕಾಗಕ್ಕೆ ಭಯ. ರೆಕಾರ್ಡ್ಸ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಸುರಕ್ಷಣಾ ಯೋಜನಾ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದರದ ಮೊದಲನೇ ಹಂತದ ಒಂದು ಪ್ರಯತ್ನ ಇವತ್ತಿಂದ ಶುರುವಾಗಿದೆ. ಏನು ಡಿಜಿಟಲೈಸೇಷನ್ ಅಂದರೆ
ಭೂಮಿ ಇರ್ಬೋದು, ಸರ್ವೆ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಿರುವಂಥ ದಾಖಲೆ, ಪಾಣಿ ಅಥವಾ RTC, ಮುಟೇಷನ್ನು, ಫೈಲ್ಸು, ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಫೈಲ್ಸು ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲ ಈ ಮುಂದೆ ನಾವೆಲ್ಲ ನೋಡಿರುವಂಥದ್ದು, ಪೂಜೆ ಆದಮೇಲೆ ನೋಡಿರುವಂಥ ಎಲ್ಲ ಸಿಸ್ಟಮ್ನು ಕೂಡ ಸರ್ಕಾರದಿಂದ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರ, ಎಷ್ಟು ತಾಲೂಕುಗಳಿದಾವೆ ಅಷ್ಟು ತಾಲೂಕುಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಭೂಮಿ ಮತ್ತು ಸರ್ವೆ ಮತ್ತು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. 100 ವರ್ಷ ಆಗಿರ್ಬೋದು ಅಥವಾ ಅದರ ಹಿಂದೆ ದಾಖಲೆಗಳು. ಏನು ಕಾರಣ ಅಂದರೆ ಒಂದು ರೆಕಾರ್ಡ್ ಇದು ಎ ಗ್ರೂಪಿಗೆ ಸೇರೋವಂಥದ್ದು 13,348 ಇದೆ. ಅದಾದಮೇಲೆ ಬಿ ಗ್ರೂಪಿಗೆ ಸೇರುವಂಥದ್ದು 14,429 ಇದ್ದಾವೆ. ಒಟ್ಟು 10,26,318 ಪುಟಗಳಿದ್ದಾವೆ. 10 ಲಕ್ಷ. ಅದಾದಮೇಲೆ ಒಟ್ಟು ಅಂದಾಜು ಮಾಡ್ತಾರೆ. ಈ ರೀತಿ ಇದೆ. ಇದೊಂದು ಘಟ್ ಕಾಮದನಹಳ್ಳಿ ಪಂಚಾಯಿತಿಯ ದಾಖಲೆ ಇದು. ಈ ರೀತಿ ಇದೆ, ಹಳೆಯ ದಾಖಲೆ. ಇದು ಈ ಥರ ಶಿಥಿಲಾವಸ್ಥೆಗಿರುವಂಥದ್ದನ್ನು ಇನ್ನು ಮುಂದೆ ಎಷ್ಟು ವರ್ಷಗಳಾದರೂ ಕೂಡ ಆ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು, ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯಾವುದೇ ಒಂದು ದಾಖಲೆ ಬೇಕು ಅಂದರೆ ಇನ್ನು ಮುಂದಕ್ಕೆ ಒಂದು ಡಿಜಿಟಲೈಸೇಷನ್ ಮಾಡಾದಮೇಲೆ ಪಬ್ಲಿಕ್ ಡೊಮೈನಲ್ಲಿ ಇವರೆಲ್ಲ ದಾಖಲೆಗಳನ್ನು ತಗೊಳ್ಳೋ ಅಂಥ ವ್ಯವಸ್ಥೆಗೆ ಇಡೀ ದೇಶದಲ್ಲಿ ಮಾದರಿಯಾಗಿ ನಮ್ಮ ರಾಜ್ಯ ಸರ್ಕಾರ ಆಲೋಚನೆ ಮಾಡಿದೆ. ದೂರದೃಷ್ಟಿ ಇಟ್ಕೊಂಡು ಇಂಥ ಒಂದು ಅರ್ಥಪೂರ್ಣವಾಗಿರುವಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ರೈತರ ಪರವಾಗಿ, ಬಡವರ ಪರವಾಗಿ ನೇರವಾಗಿ ಅವರ ಸೇವೆ ಮಾಡುವಂಥ ಒಂದು ಉದ್ದೇಶ ಇದ್ದಿದ್ದರಿಂದಲೇ ಇಂಥವೆಲ್ಲ ಸುಧಾರಣೆಗಳನ್ನು ಮಾಡುವಂಥ ಆಲೋಚನೆ ನಮ್ಮ ಸರ್ಕಾರದ. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇನ್ಮೇಲೆ ದಾಖಲೆಗಳು ಡಿಜಿಟಲೈಸೇಷನ್ ಮಾಡ್ತಾ ಇರೋದ್ರಿಂದ ಮತ್ತೆ ಬೇರೆ ಯಾರೋ ಮಧ್ಯವರ್ತಿಗಳು ಇನ್ನೊಬ್ಬರು ದಾಖಲೆಗಳನ್ನು ಮತ್ತೆ ಮರುಸೃಷ್ಟಿ ಮಾಡಿ ಬೇರೆ ಬೇರೆ ಥರದಕ್ಕೆ ಅವಕಾಶ ಆಗಲ್ಲ ಇನ್ನು ಮುಂದಕ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಹಿಂದೆ ಎಲ್ಲ ದಾಖಲೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರ್ತಾಯಿತ್ತು, ಮತ್ತು ಅದನ್ನು ಬೇರೆ ಯಾರ್ದೋ ದಾಖಲೆ ತಗೊಂಡು ಇನ್ನೊಂದು ಮಾಡಿ ಬೇರೆ ಏನೆಲ್ಲ ವ್ಯತ್ಯಾಸಗಳಾಗ್ತಾಯಿತ್ತು. ಕೋರ್ಟ್ಗೆ ಹೋಗ್ತಾಯಿದ್ರು. ಅದನ್ನು ಎಷ್ಟೋ ವರ್ಷಗಳು ಬಡವರು ವಾದ ಮಾಡೋಕ್ಕಾಗದೆ, ಅವ್ರ ಸೊತ್ತು ಅಂತ ಅದನ್ನು ಪ್ರೂವ್ ಮಾಡ್ಕೊಳಕ್ಕಾಗದೆ ಎಷ್ಟೋ ಥರ ತೊಂದರೆಗಳಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅಂಥವನ್ನೆಲ್ಲ ತಡೆಯುವಂಥ ಆಲೋಚನೆ ಇದು, ಯೋಜನೆ ಇದು, ದೂರದೃಷ್ಟಿ ಇದೆ ಈ ಕಾರ್ಯಕ್ರಮಕ್ಕೆ. ಮುಂದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟು ಸಬ್ ರಿಜಿಸ್ಟರು ಕೂಡ ಇದ್ರ ಜೊತೆಯಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಇದನ್ನು ಪಾರದರ್ಶಕತೆಯನ್ನು ನೋಡಬೇಕು. ಮತ್ತು ರೈತರಿಗಾಗಿರ್ಬೋದು, ಬಡವ್ರಿಗಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳು ದಾಖಲೆಗಳ ವಿಚಾರವಾಗಿರ್ಬೋದು, ಭೂಮಿ ಸರ್ವೆ ಸಬ್ ರಿಜಿಸ್ಟರ್ ಆಫೀಸಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ವಿಚಾರವಾಗಿ ತೊಂದರೆ ಕುಂದುಕೊರತೆಗಳೆಲ್ಲ ಆಗಬಾರ್ದು ಅಂತ ಒಂದು ಪಬ್ಲಿಕ್ ಡೊಮೈನ್ಗೆ ಅಂದರೆ ನಾಳೆ ಅವ್ರಿಗೆ ಯಾವುದೇ ದಾಖಲೆ ಬೇಕಾಗಿದ್ರೆ ಪಬ್ಲಿಕ್ ಡೊಮೈನಲ್ಲಿ ಅವರು ತೊಗೋಬೋದು, ಮಾಹಿತಿ ತೊಗೊಬೋದು, ಪ್ರಿಂಟ್ ತೊಗೊಬೋದು. ಮತ್ತೆ ತಹಸೀಲ್ದಾರ್ ಹತ್ರ ಬಂದು ಬೇಕಾದರೆ ಅಟೆಸ್ಟ್ ಮಾಡಿಸ್ಕೋಬೋದು. ಈಗಾದರೆ ಅಪ್ಲೈ ಮಾಡ್ಕೋತಾರೆ, ಹುಡುಕ್ತಾರೆ, ಕೆಲವೊಂದು ಸತಿ ದಾಖಲೆ ಇಲ್ಲ ಇನ್ನೊಂದು ಹತ್ರ, ಮತ್ತು ಅದು ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಪರ್ಮಿಷನ್ ತೊಗೊಂಡು ಮಾಡಬೇಕಾಗತ್ತೆ. ಇಂಥವೆಲ್ಲ ಏನೇನೋ ಸಮಸ್ಯೆಗಳಿಗೆ ಕಡಿವಾಣ ಆಗ್ದಂಗೆ ಆಗಿದೆ. ಇವಾಗ ಇನಿಷಿಯೇಟಿವ್ ತೊಗೊಂಡಿದ್ರು, ಆವಾಗ ನಮ್ಮ ಕೋಲಾರ ಕೂಡ ತೊಗೊಂಡಿದ್ರು. ಇವಾಗ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರತಿ ತಾಲೂಕು ಮಾಡಲೇಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿ ಇಂಥ ಒಂದು ಅರ್ಥಪೂರ್ಣವಾಗಿರುವಂಥ ಭೂ ಸಂರಕ್ಷಣಾ ಯೋಜನೆ. ಭೂಮಿ ಅಂದಾಗ ರೈತರದಿರ್ಬೋದು, ಬಡವ್ರದಿರ್ಬೋದು, ಯಾರದೇ ಇರ್ಬೋದು, ಮೇಡಮ್ ಇದು ಅದಕ್ಕೆ ಆಪ್ ಇದೆಯಾ ಮೇಡಮ್? ಇಲ್ಲ ಅಂದ್ರೆ ದಾಖಲೆಗಳನ್ನು ಭೂ ದಾಖಲೆಗಳನ್ನು ಸುರಕ್ಷಣೆ ಮಾಡುವಂಥ ಯೋಜನೆ ಇದೆ. ಇಲ್ಲ ಮೇಡಮ್, RTC ಹುಡುಕ್ತೀವಲ್ವ, 20 ವರ್ಷದಿಂದ ಹಳೇದು ಬರುತ್ತೆ ಅಷ್ಟೇ, ಅದ್ರ ಮೊದಲು ಬರೋದಿಲ್ಲ. ಅದರಲ್ಲಿ ಇದು ಬರುತ್ತಾ? ಅದೆಲ್ಲ ಬರುತ್ತೆ. 1965 ಇನ್ನೂ ಹಿಂದೆ ಏನೇನು ದಾಖಲೆಗಳಿದಾವೆ ಸರ್ಕಾರದ ಎಲ್ಲನೂ ಇಲ್ಲಿ ನಿಮಗೆ ಡಿಜಿಟಲೈಸೇಷನ್ ಆದಮೇಲೆ ಪಬ್ಲಿಕ್ ಡೊಮೈನಲ್ಲಿ ನಿಮ್ಗೆಲ್ಲ ದಾಖಲೆಗಳು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಸಿಗುತ್ತೆ ನೇರವಾಗಿ ಅಂತ ನಿಮಗೆ. ಆದ್ಮೇಲೆ ಅದೇ ಆಪಲ್ಲಿ ನೋಡ್ಬೋದಾ? ಅದಕ್ಕೆ ಸರಿ. ಎಷ್ಟು ಯೋಜನೆಗಳಲ್ಲಿ ಇರುವಂತ ಅರ್ಥಪೂರ್ಣವಾಗಿರುವಂತ ಯೋಜನೆ. ಸೊ ಪ್ರಯಾರಿಟಿಯಲ್ಲಿ ಆದಷ್ಟು ಬೇಗ ಮುಗಿಸಿ ಅಂದಿದ್ದಾರೆ. ನಾವು 6 ಜನ ಕೊಟ್ಟಿದ್ದಾರೆ, 6 ಜನರಲ್ಲಿ 1 ವರ್ಷ ಆಗ್ಬೋದು. ಸರಿ, ಆದಷ್ಟು ಬೇಗ ಮುಗಿಸಿ. ಸರಿ.